Hello KCT aspirants, welcome to Elegant Electronics. ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಈ ದಿನ ಅಂದರೆ 26/20/26ರಂದು ಒಂದು ಶೆಡ್ಯೂಲ್ ರಿಲೀಸ್ ಮಾಡಿದ್ದಾರೆ. ಅಂದರೆ ಆಪ್ಷನ್ ಎಂಟ್ರಿಗೆ ಇಷ್ಟು ದಿನದಿಂದ ನೀವು ಕಾಯ್ತಿದ್ರಿ ಆಪ್ಷನ್ ಎಂಟ್ರಿ ಯಾವತ್ತಿಂದ ಮಾಡಬಹುದು ಅಂತ. ಹಾಗೆ ಕ್ಲಾರಿಟಿನೂ ಕೊಟ್ಟಿದ್ದಾರೆ, ಯಾವುದೇ ಪ್ರೀ ರೌಂಡ್ ಅಂತ ಇರೋದಿಲ್ಲ. ಮೊದಲಿದ್ದ ಹಾಗೆ ಮಾರ್ಕ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತು ಥರ್ಡ್ ರೌಂಡ್ ಇರುತ್ತೆ ಅಂತ. ನೋಡೋಣ ಶೆಡ್ಯೂಲ್ ಹೇಗಿದೆ ಅಂತ. ಆಪ್ಷನ್ ಎಂಟ್ರಿ 20ನೇ ತಾರೀಕು ಬೆಳಗ್ಗೆ 11:30ರಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎಂಟ್ರಿ ಎಲ್ಲಿವರೆಗೂ ಇರುತ್ತೆ ಅಂದರೆ 30ನೇ ತಾರೀಕು ಜೂನ್ 2026ವರೆಗೆ. ಇದು ಯೂಶಲಿ ಯಾವಾಗಲೂ ಪೋಸ್ಟ್ಪೋನ್ ಆಗ್ತಿರುತ್ತೆ. ಸೊ ಆ ಥರ ಅಂದ್ಕೊಳ್ಳೋದು ಬೇಡ ಈಗ. ಸೊ 10 ದಿನ ಇದೆ, ಯೋಚನೆ ಮಾಡಿ, ಹೋಮ್ವರ್ಕ್ ಮಾಡಿ, ಆಮೇಲೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. 30ನೇ ತಾರೀಕು ಆದ ಮೇಲೆ ನಿಮಗೆ ಮಾರ್ಕ್ ರಿಸಲ್ಟ್ಸ್ ಅಂತ ಕೊಡ್ತಾರೆ. ಅದನ್ನು ಅಣಕು ಹಂಚಿಕೆ ಅಂತಾರೆ. ಅಲ್ಲಿ ಸಿಕ್ಕಂತಹ ಸೀಟ್ಗೆ ನೀವು ಹೋಗಿ ಅಡ್ಮಿಷನ್ ಆಗೋದಕ್ಕಾಗೋದಿಲ್ಲ. ನಿಮಗೊಂದು ಐಡಿಯಾ ಸಿಗಲಿ ನಿಮ್ಮ ರ್ಯಾಂಕ್ಗೆ ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ ಸಿಗುವ ಸಾಧ್ಯತೆ ಇದೆ ಅನ್ನೋದಕ್ಕೆ ಮಾರ್ಕ್ ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಮಾರ್ಕ್ ರಿಸಲ್ಟ್ ನಿಮಗೆ ಕೊಡೋದು 6ನೇ ತಾರೀಕು ಜುಲೈ 2026 ಆಫ್ಟರ್ 11 AM. ಈ ಆಫ್ಟರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇನ್ನು ಮುಂದೆ ನಿಮಗೆ ಕೌನ್ಸಿಲಿಂಗಲ್ಲಿ. ಯಾಕೆಂದರೆ ನೀವು ಅಟ್ 11 AM ಅಂದ್ಕೊಂಡು 11 ಗಂಟೆಯಿಂದನೇ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ KEA ಪೋರ್ಟಲಲ್ಲಿ. ಬಟ್ 11 ಗಂಟೆಗೆ ಯಾವತ್ತೂ ಬರೋದಿಲ್ಲ. ಆಫ್ಟರ್ 11 AM ಅಂದರೆ ಎಷ್ಟೊತ್ತು ಬೇಕಾದರೂ ಆಗಬಹುದು. ಸೊ 6ನೇ ತಾರೀಕು ನಿಮಗೆ ರಿಸಲ್ಟ್ಸ್ ಬರುತ್ತೆ, ಮಾರ್ಕ್ ರಿಸಲ್ಟ್ಸು. ಅಲ್ಲಿ ನಿಮಗೆ ಯಾವುದೋ ಕಾಲೇಜಲ್ಲಿ ಯಾವುದೇ ಸೀಟ್ ಸಿಗಬಹುದು ಅಂತ ಡಿಕ್ಲೇರ್ ಮಾಡಿರ್ತಾರೆ. ಸಿಕ್ಕಿದೆ ಅಂತೆಲ್ಲ ಈ ಥರ ಸಿಗಬುವ ಸಾಧ್ಯತೆ ಇದೆ ಅಂತ. ಅಲ್ಲಿ ಹೋಗಿ ಅಡ್ಮಿಷನ್ ಆಗೋದಕ್ಕಾಗೋದಿಲ್ಲ, ಬಿಕಾಸ್ ಇಟ್ ಈಸ್ ಮಾರ್ಕ್ ರೌಂಡ್. ಅದಾದ ಮೇಲೆ ನಿಮಗೆ 3 ದಿನ ಟೈಮ್ ಕೊಡ್ತಾರೆ. 6, 7, 8, 9ನೇ ತಾರೀಕು 10 ಗಂಟೆವರೆಗೂ ಟೈಮ್ ಕೊಡ್ತಾರೆ. ನಿಮ್ಮ ಆಪ್ಷನ್ಸ್ನ ಆ್ಯಡ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೋಬೋದು, ರೀಅರೇಂಜ್ ಮಾಡ್ಕೋಬೋದು, ಆಲ್ಟರ್ ಮಾಡ್ಕೋಬಹುದು, ಇಲ್ಲ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿನೂ ಮಾಡಬಹುದು. ಸೊ ನಿಮಗೆ 3 ದಿನ ಟೈಮ್ ಕೊಡ್ತಾರೆ. ಆಗ ಕರೆಕ್ಟಾಗಿ ಯೋಚನೆ ಮಾಡಿ ಫೈನಲ್ ನಿಮ್ಮ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಯಾಕೆಂದರೆ ಆಮೇಲೆ ನೀವು ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. 9ನೇ ತಾರೀಕು 10 ಗಂಟೆಗೆ ಆಪ್ಷನ್ ಎಂಟ್ರಿ ಮುಗಿಯುತ್ತೆ ನಿಮ್ಮದು ಫಸ್ಟ್ ರೌಂಡ್ಗೆ. ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂದರೆ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಪಬ್ಲಿಕೇಶನ್ ಆನ್ 15th ಜುಲೈ ಆಫ್ಟರ್ 11 AM. ಜುಲೈ 15ನೇ ತಾರೀಕು ಬೆಳಗ್ಗೆ 11 ಗಂಟೆ ಆದಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಒಂದು ನೋಟ್ ಸಹ ಕೊಟ್ಟಿದ್ದಾರೆ. ನೀಟ್ ಎಕ್ಸಾಮ್ ಬರೀತಿದ್ದಾರೆ ಸಂಡೇ. ಹಾಗಾಗಿ ನೀಟ್ ಆಸ್ಪಿರೆಂಟ್ಸ್ ಎಲ್ಲ 22nd ಆದಮೇಲೂ ಸಹ ಆಪ್ಷನ್ ಎಂಟ್ರಿ ಮಾಡಬಹುದು ಅಂತ. ಸೊ ದಿಸ್ ಇಸ್ ದ ಶೆಡ್ಯೂಲ್ ಫಾರ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಶೆಡ್ಯೂಲ್ ಫಾರ್ UG CET 2026. ಆರ್ಕಿಟೆಕ್ಚರು, ಯೋಗ ಅಂಡ್ ನ್ಯಾಚುರೋಪತಿ, ಫಾರ್ಮಸಿ ಕೋರ್ಸ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಸಂಬಂಧಿಸಿದ ಇಲಾಖೆಗಳು ನೀಡಿರುವುದಿಲ್ಲ. ಸೊ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಕೊಟ್ಟಿಲ್ಲ ಅವರು. ಹಾಗಾಗಿ ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೆ ಆಪ್ಷನ್ ಎಂಟ್ರಿ ಪೋರ್ಟಲು ಈ ಕೋರ್ಸಸ್ಗೆ ಓಪನ್ ಮಾಡ್ತಾರೆ. ಈಗ ಯಾವ್ಯಾವ ಕೋರ್ಸಸ್ಗೆ ಮಾಡ್ಕೋಬಹುದು ನೀವು ಅಂದರೆ ಇಂಜಿನಿಯರಿಂಗು, ಪಶುವೈದ್ಯಕೀಯ ಮತ್ತು ಪಶುಸಂಗೋಪನೆ, ಕೃಷಿ ವಿಜ್ಞಾನ ಕೋರ್ಸ್ಗಳು ತುಂಬ ಕೋರ್ಸಸ್ ಇವೆ ಅದರಲ್ಲಿ. BPT, BPO, BSc ನರ್ಸಿಂಗ್, ಅಲೈಡ್ ಹೆಲ್ತ್ ಸೈನ್ಸಸ್ಸು, ಈ ಥರದ್ದೆಲ್ಲ ಕೋರ್ಸಸ್ಗೆ ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬಹುದು. ಸೊ ದಿಸ್ ಇಸ್ ಫಾರ್ ಯುವರ್ ಇನ್ಫಾರ್ಮೇಷನ್. ಕೀಪ್ ವಿಸಿಟಿಂಗ್ KEA ವೆಬ್ಸೈಟ್ ಫಾರ್ ದ ಅಫಿಷಿಯಲ್ ಕಮ್ಯುನಿಕೇಷನ್, ಅಫಿಷಿಯಲ್ ನೋಟಿಫಿಕೇಷನ್. ಸೊ 10 ದಿನ ಟೈಮ್ ಇದೆ. ಹುಷಾರಾಗಿ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ, ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.